ಸುಡು ಬಿಸಿಲಲ್ಲಿ ಬೆಳಗಿನ ಜಾವ ಕುತ್ಕೊಂಡಿದ್ದೀರಾ. ಏನನ್ನಿಸ್ತಾ ಇದೆ? ಬಿಸಿಲು ಜಾಸ್ತಿ ಇದೆಯಲ್ಲ. ಬಿಸಿಲು ಕಮ್ಮಿ ಆಗ್ಬೇಕಂದ್ರೆ ಪರಿಸರ ದಿನ ಮಾಡಬೇಕು. ಅದಕ್ಕೆ ಎಲ್ಲರೂ ಕೂಡ ವಿಶ್ವ ಪರಿಸರ ದಿನದ ಶುಭಾಶಯಗಳು. ವಿಶ್ವ ಪರಿಸರ ದಿನ ಇವತ್ತು ಮಾತ್ರ ಮಾಡಬೇಕಾ ಅಂದ್ರೆ ಪ್ರತಿದಿನ ಕೂಡ ಮಾಡಬಹುದು. ಒಂದು ಚಿಕ್ಕ ಕಥೆಯನ್ನ ಹೇಳ್ತೀನಿ. ಒಂದು 10 ವರ್ಷದ ಮಗು, ಇದು ಮಾಡಿರೋ ಕತೆ, ನಾನು ಕತೆ ಹೇಳ್ತಾ ಇರೋದಲ್ಲ, ಒಬ್ಬ ಮಗು ಮಾಡಿರೋ ಕತೆ. ಆ ಮಗು ಏನ್ ಮಾಡುತ್ತೆ ಅಂದ್ರೆ ಒಂದು ಗಿಡವನ್ನ ನೆಡುತ್ತೆ, ಆ ಗಿಡಕ್ಕೆ ನೀರನ್ನ ಹಾಕುತ್ತೆ, ಪ್ರತಿದಿನ ಅದೇ ಕೆಲಸ ಮಾಡುತ್ತೆ. ಪ್ರತಿದಿನ ಒಂದ್ ದಿವಸ ಕೂಡ ನೀರ್ ಹಾಕ್ತಿದ್ರೆ ಸ್ಕೂಲ್ಗೆ ಹೋಗ್ತಾ ಇರ್ಲಿಲ್ಲ, ಊಟ ಮಾಡ್ತಾ ಇರ್ಲಿಲ್ಲ, ನಿದ್ದೆ ಮಾಡ್ತಾ ಇರ್ಲಿಲ್ಲ. ಪ್ರತಿದಿನ ಆ ಗಿಡಕ್ಕೆ ನೀರನ್ನ ಹಾಕೋದು. ಪ್ರತಿದಿನ ನೀರನ್ನ ಹಾಕ್ತಾ 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 ಸುಮಾರು 8 ರಿಂದ 10 ವರ್ಷ ಆದ್ಮೇಲೆ ಅದು ಹಣ್ಣು ಬಿಡಕ್ ಸ್ಟಾರ್ಟ್ ಮಾಡುತ್ತೆ. ಆ ಹಣ್ಣನ್ನ 10 ವರ್ಷ ಆದ್ಮೇಲೆ ಆ ಹುಡುಗ ತಿನ್ಬೇಕಾದ್ರೆ ಅವನ ಕಣ್ಣಲ್ಲಿ ನೀರು ಬರುತ್ತೆ. ಕಾರಣ ಏನ್ ಹೇಳಿ? ಏನಾಗಿರ್ಬೋದು ಕಾರಣ? 10 ವರ್ಷ ಅದನ್ನ ಬೆಳೆಸದ್ನಲ್ಲ, ಆ ಖುಷಿ ಅವನ ಕಣ್ಣಲ್ಲಿ ನೀರು ಬರ್ಸುತ್ತೆ. ಆ ಹಣ್ಣು ಯಾವ್ದಪ್ಪ ಅಂದ್ರೆ ಇವಾಗ ಬರುತ್ತಲ್ಲ ಮಾವಿನ ಹಣ್ಣು, ಅದನ್ನ ಬೆಳೆಸಿರ್ತಾನೆ ಅವನು. ದಪ್ಪ ದಪ್ಪ ಮಾವಿನ ಹಣ್ಣುಗಳು ಬರುತ್ತೆ, ಅದನ್ನ ತಿಂದಂತ ಅವನು ತುಂಬಾ ಖುಷಿ ಪಡ್ತಾನೆ. ಆದ್ರಿಂದ ನಾವು ಕೂಡ ಮನೆಗಳಲ್ಲಿ ಮನೆ ಮೇಲೆ ಚಿಕ್ಕ ಚಿಕ್ಕ ಗಿಡವನ್ನ ನೆಡುವಂಥದ್ದು, ಅದಕ್ಕೆ ಪ್ರತಿದಿನ ನೀರನ್ನ ಹಾಕುವಂಥದ್ದು, ಇದನ್ನ ನಾವು ಮಾಡಿದಾಗ ನಮಗೂ ಕೂಡ ಖುಷಿ ಆಗುತ್ತೆ. ಮಾಡ್ಬೋದಾ? ಮಾಡ್ತೀರಾ? ಯಾರೋ ಒಬ್ರು ಹೇಳಿದ್ರಿ ಮಾಡ್ತೀರಾ? ಆಮೇಲೆ ಇಲ್ಲಿ ಒಂದು ನಾಟಕವನ್ನ ಮಾಡಿದ್ರು, ಹೌದಾನೆ? ಸೇವೆ ಮಾಡಿ ಗಿಡನ ಅಂತ. ಅದು ಬೇರೆ ನಾಟಕ ಅಲ್ಲ, ಅದು ನಿಜ. ಅದನ್ನ ನಾವು ಮಾಡಬೇಕು ಅಂತ ಮಾಡಿದ್ನ ಮುಂದೆ, ನೋಡ್ಬೇಕು ಅಂತ ಅಲ್ಲ, ನೋಡಿ ಸುಮ್ಮನೆ ಇರಬೇಕು ಅಂತನೂ ಅಲ್ಲ. ನಾವು ಅದನ್ನ ಪ್ರತಿದಿನ ನಮ್ಮ ಮನೆಯಲ್ಲಿ, ನಮ್ಮ ಮನೆಯ ಮುಂದೆ ಈ ತರದ ಒಂದು ಗಿಡವನ್ನ ನೆಡುವಂಥದ್ದು, ಗಿಡಕ್ಕೆ ನೀರನ್ನ ಹಾಕುವಂಥದ್ದು, ಅದನ್ನ ಬೆಳೆಸುವಂತ ಕೆಲಸವನ್ನ ನಾವು ಮಾಡಬಹುದು. ಮಾಡ್ತೀರಾ? ಮಾಡಲ್ಲ? ಮಾಡಲ್ವಾ? ಮಾಡ್ತೀರಾ? ಗಿಡವನ್ನ ಬೆಳೆಸುತ್ತಾ ನಾವು ಅದರ ಜೊತೆಗೆ ಬೆಳೀತಾ ಮುಂದಿನ ಪೀಳಿಗೆಗೆ ಇದನ್ನ ಕೊಡ್ತಾ ನಮ್ಮ ಜೀವನವನ್ನ ಏನ್ ಮಾಡ್ಕೊಬೇಕು? ನಮ್ಮ ಜೀವನವನ್ನು ಏನ್ ಮಾಡ್ಕೊಬೇಕು? ಗುರ್ತಿಡ್ಕೊಬೇಕು ಜನ. ಈ ತರ ಗಿಡವನ್ನ ಬೆಳೆಸ್ತಾ ಇದ್ರಿ ಇವರು, ಈ ತರ ಗಿಡವನ್ನ ಬೆಳೆಸಿದ್ದಾರೆ, ಅವ್ರ ಮನೆಯಲ್ಲಿ ಕೂಡ ದಿನ ನೀರ್ ಹಾಕ್ತಾರೆ. ಆದ್ರಿಂದ ಪ್ರತಿದಿನ ಗಿಡವನ್ನ ಬೆಳೆಸುವಂತ ಕೆಲಸವನ್ನ ಒಂದು ಮಾಡಬೇಕು. ಎರಡನೇದು, ಹಿರಿಯರನ್ನ ನೋಡಿದೀರ, ಬೆಳಿಗ್ಗೆ ಜಾವನ ಎದ್ದು ಹೋಗ್ತಾರೆ, ಒಳ್ಳೆ ಗಾಡಿ ಬರ್ತಾ ಇರುತ್ತೆ. ಕಾರಣ ಏನು ಕೇಳಿ? ಬೆಳಗ್ಗೆನೆ ಎದ್ದೋಳಿ ಅಂತ ಹೇಳೋದು. ಒಳ್ಳೆ ವಾತಾವರಣ ಇರುತ್ತೆ. ನೀವು ಬೆಳಿಗ್ಗೆ 5:30ಗೆ ಎದ್ದು ಬುಕ್ ಹಿಡ್ಕೊಂಡು ಕೂತ್ಕೊಂಡ್ರೆ ಅದು ಓದಿದ್ದು ಎಕ್ಸಾಮ್ ದಿನ ಕೂಡ ಜ್ಞಾಪನ ಬರುತ್ತೆ. ಮಕ್ಕಳು, ಇದು ನನಗೆ ಹೇಳಿರೋ ಕತೆ ನಿಜ. ಸುಮಾರು ಜನ ಮಕ್ಕಳು ಬೇರೆ ಸ್ಕೂಲ್ ಸೇರಿಸ್ತೀನಿ ಅಂದ್ರೆ ಹೋಗೋದೇ ಇಲ್ಲ ಅಂತೇಳಿ ಇದೇ ಸ್ಕೂಲ್ಗೆ ಸೇರ್ಕೊಂಡಿರೋಂಥವ್ರು ಒಂದು 5-6 ಜನ ನನಗೆ ಗೊತ್ತಿರೋಂಥ ಪರ್ಸನಲ್ ಆಗಿ ಹೇಳಿದ್ದಾರೆ, ಸರ್ ನನ್ನ ಮಗಳನ್ನ ನಾನು ಬೇರೆ ಸ್ಕೂಲ್ ಸೇರಿಸ್ತೀನಪ್ಪ, ನಿನ್ಗೆ ಇಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಫೀಸು, ಆಗ್ತಾ ಇಲ್ಲ ಅಂದ್ರೆ, ಅಪ್ಪ ನಾನು ಇದೇ ಸ್ಕೂಲಲ್ಲೇ ನಾನು ಓದೋದು ಅಂತ ಹೇಳಿರುವಂತ ಉದಾಹರಣೆ ಇದೆ ಸರ್. ಇದು ನಿಜ, ನಾನು ಹೇಳ್ತಾ ಇರೋದಲ್ಲ, ಇದು ನಿಜ. ಯಾಕೆ ಅಂದ್ರೆ ಆ ತರದ ಒಂದು ಟೀಚರ್ಸ್ ಆ ಮಕ್ಕಳಿಗೆ ಹೇಳ್ಕೊಡ್ತಾ ಇರುವಂತದ್ದು ವಿದ್ಯೆ ಆಗಿರ್ಬೋದು, ಅವರ ಸ್ನೇಹ ಆಗಿರ್ಬೋದು, ಅವ್ರು ಪಡ್ತಾ ಇರೋ ಟೀಚರ್ಸ್ ಪಡ್ತಾ ಇರುವಂತ ಕಷ್ಟ ಆಗಿರ್ಬೋದು, ಮಕ್ಕಳಿಗೆ ನೀವು ಕೊಡ್ತಾ ಇರೋ ವರ್ಷದಲ್ಲಿ ಒಂದು 20 ರಿಂದ 30 ಕಾರ್ಯಕ್ರಮ ಇಂದ ಜಾಸ್ತಿ ಕೊಟ್ಟಿರ್ಬೋದು ಸರ್. 60 ಕಾರ್ಯಕ್ರಮ. 60 ಕಾರ್ಯಕ್ರಮದ ಫಲ ಏನಪ್ಪಾ ಅಂದ್ರೆ ಮಕ್ಕಳನ್ನ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇರೋದು. ತುಂಬಾ ನನಗೂ ಕೂಡ ಉತ್ಸಾಹ ಆಯ್ತು, ತುಂಬಾ ಖುಷಿ ಆಯ್ತು.